ಓಂ ಶಾಂತಿ. ತಾರೀಕು 12/8/2024. ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ಈಗ ಮರಳಿ ಮನೆಗೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಮತ್ತು ತಮ್ಮ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಪಡಿರಿ. ಪ್ರಶ್ನೆ: ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವ ಮಾತು ಯಾವುದು? ಅದರಿಂದ ಏನು ನಷ್ಟವಾಗಿದೆ? ಉತ್ತರ: ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದೇ ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವುದಾಗಿದೆ. ಇದರಿಂದ ಜ್ಞಾನನೇತ್ರಹೀನರಾಗಿದ್ದಾರೆ. ಮನೆಯನ್ನು ಬಹಳ ದೂರವೆಂದು ತಿಳಿಯುತ್ತಾರೆ. ಇನ್ನು ಲಕ್ಷಾಂತರ ಇಲ್ಲಿಯೇ ಸುಖ ದುಃಖದ ಪಾತ್ರವನ್ನು ಅಭಿನಯಿಸುತ್ತಿರಬೇಕೆನ್ನುವುದು ಬುದ್ಧಿಯಲ್ಲಿದೆ. ಆದ್ದರಿಂದ ಪಾವನರಾಗುವ ಪರಿಶ್ರಮ ಪಡುವುದಿಲ್ಲ. ನೀವು ಮಕ್ಕಳಿಗೆ ತಿಳಿದಿದೆ, ಈಗ ಮನೆಯು ಬಹಳ ಸಮೀಪವಿದೆ. ನಾವು ಪರಿಶ್ರಮ ಪಟ್ಟು ಕರ್ಮಾತೀತರು ಆಗಬೇಕು. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳಿಗೆ ಈಗ ತಂದೆಯು ಮನೆಯ ನೆನಪನ್ನು ತರಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಮನೆಯನ್ನು ನೆನಪು ಮಾಡುತ್ತಾರಾದರೂ ಅಲ್ಲಿ ಯಾವಾಗ ಹೋಗುವುದು, ಎಲ್ಲಿ ಹೋಗುವುದು ಎನ್ನುವುದು ತಿಳಿದುಕೊಂಡಿಲ್ಲ. ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷವೆಂದು ಹೇಳಿರುವ ಕಾರಣ ಮನೆಯು ಮರೆತು ಹೋಗಿದೆ. ಲಕ್ಷಾಂತರ ವರ್ಷಗಳು ಇಲ್ಲಿಯೇ ಪಾತ್ರವನ್ನು ಅಭಿನಯಿಸಬೇಕು ಎಂದು ತಿಳಿದಿರುವುದರಿಂದ ಮನೆಯು ಮರೆತು ಹೋಗಿದೆ. ಈಗ ತಂದೆಯು ನೆನಪು ತರಿಸುತ್ತಾರೆ, ಮಕ್ಕಳೇ, ಮನೆಯಂತೂ ಬಹಳ ಸಮೀಪವಿದೆ. ಈಗ ಮನೆಗೆ ನಡೆಯುತ್ತೀರಾ? ನಾನಂತೂ ನೀವು ಮಕ್ಕಳ ಕರೆಯ ಮೇರೆಗೆ ಬಂದಿದ್ದೇನೆ. ನಡೆಯುವಿರಾ? ಎಷ್ಟು ಸಹಜ ಮಾರ್ಗವಾಗಿದೆ. ಭಕ್ತಿ ಮಾರ್ಗದಲ್ಲಿ ಅಂತೂ ಯಾವಾಗ ಮುಕ್ತಿಧಾಮಕ್ಕೆ ಹೋಗುವುದೆಂದು ಗೊತ್ತಿರುವುದಿಲ್ಲ. ಮುಕ್ತಿಯನ್ನೇ ಮನೆಯೆಂದು ಹೇಳುತ್ತಾರೆ. ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಎಲ್ಲವನ್ನೂ ಮರೆತಿದ್ದಾರೆ. ತಂದೆಯನ್ನು ಮತ್ತು ಮನೆಯನ್ನು ಮರೆತು ಹೋಗುತ್ತಾರೆ. ಲಕ್ಷಾಂತರ ವರ್ಷಗಳೆಂದು ಹೇಳುವ ಕಾರಣ ಬಹಳ ಅಂತರವಾಗಿದೆ. ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ. ಯಾರಿಗೂ ತಿಳಿಯುವುದೇ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಮನೆಯನ್ನು ಎಷ್ಟು ದೂರವೆಂದು ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ಓಹೋ, ಮುಕ್ತಿಧಾಮಕ್ಕಂತೂ ಈಗಲೇ ಹೋಗಬೇಕು. ಭಕ್ತಿಯು ಯಾವಾಗಿನಿಂದ ಪ್ರಾರಂಭವಾಗಿದೆ ಎನ್ನುವುದು ನಿಮಗೆ ತಿಳಿದಿಲ್ಲ. ಲಕ್ಷಾಂತರ ವರ್ಷಗಳ ಲೆಕ್ಕ ಮಾಡುವ ಅವಶ್ಯಕತೆ ಇಲ್ಲ. ತಂದೆ ಮತ್ತು ಮನೆಯನ್ನೇ ಮರೆತಿದ್ದಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಆದರೆ ಎಷ್ಟು ದೂರ ಮಾಡಿದ್ದಾರೆ? ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮನೆಯಂತೂ ಬಹಳ ಸಮೀಪವಿದೆ. ನಿಮ್ಮನ್ನು ಕರೆದುಕೊಂಡು ಹೋಗಲು ಈಗ ನಾನು ಬಂದಿದ್ದೇನೆ. ಮನೆಗೆ ಹೋಗಬೇಕು, ಆದರೆ ಪವಿತ್ರವಾಗಿ ಅವಶ್ಯಕವಾಗಿ ಆಗಬೇಕು. ಗಂಗಾ ಸ್ನಾನ ಇತ್ಯಾದಿ ಮಾಡುತ್ತಲೇ ಬಂದಿದ್ದೀರಿ, ಆದರೆ ನೀವು ಪವಿತ್ರರಾಗಲಿಲ್ಲ. ಪವಿತ್ರರಾಗಿದ್ದರೆ ನೀವು ಮನೆಗೆ ಹೋಗುತ್ತಿದ್ದಿರಿ. ಆದರೆ ಮನೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪವಿತ್ರ ಆಗಬೇಕೆನ್ನುವುದು ಗೊತ್ತಿಲ್ಲ. ಅರ್ಧ ಕಲ್ಪದಿಂದ ಭಕ್ತಿ ಮಾಡುವುದರಿಂದ ಈಗ ಭಕ್ತಿಯನ್ನು ಬಿಡುವುದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ, ಭಕ್ತಿಯು ಪೂರ್ಣವಾಗುತ್ತಿದೆ. ಭಕ್ತಿಯಲ್ಲಿ ಅಪರಮಪಾರ ದುಃಖವಿದೆ. ನೀವು ಮಕ್ಕಳು ಲಕ್ಷಾಂತರ ವರ್ಷ ದುಃಖವನ್ನು ನೋಡಿಲ್ಲ. ಲಕ್ಷಾಂತರ ವರ್ಷಗಳ ಮಾತೇ ಇಲ್ಲ. ಸತ್ಯವಾದ ದುಃಖವನ್ನು ನೀವು ಕಲಿಯುಗದಲ್ಲಿ ಅನುಭವಿಸುತ್ತೀರಿ. ಈಗ ಹೆಚ್ಚಿನ ವಿಕಾರದಿಂದಾಗಿ ಕೊಳಕಾಗಿದ್ದೀರಿ. ಮೊದಲು ರಜೋದಲ್ಲಿದ್ದಾಗ ಸ್ವಲ್ಪ ತಿಳುವಳಿಕೆ ಇತ್ತು. ಈಗಂತೂ ಸಂಪೂರ್ಣ ಬುದ್ಧಿಹೀನರಾಗಿ ಬಿಟ್ಟಿದ್ದೀರಿ. ಈಗ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ಸುಖಧಾಮಕ್ಕೆ ಹೋಗಬೇಕೆಂದರೆ ಪಾವನರಾಗಬೇಕು. ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪವನ್ನು ನೆನಪಿನಿಂದಲೇ ಇಳಿಸಬೇಕು. ನೆನಪಿನಿಂದ ಬಹಳ ಖುಷಿ ಇರುವುದು. ಯಾವ ತಂದೆಯು ನಿಮ್ಮನ್ನು ಅರ್ಧಕಲ್ಪ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ, ಅವರನ್ನು ನೆನಪು ಮಾಡಬೇಕು. ಆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕೆಂದರೆ ಮೊದಲನೆಯದಾಗಿ ಪವಿತ್ರರಾಗಿರಿ ಮತ್ತು ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಿ. ವಿಕಾರಗಳಿಗೆ ಭೂತವೆಂದು ಹೇಳುತ್ತಾರೆ. ಲೋಭದ ಭೂತವೇನು ಕಡಿಮೆಯಿಲ್ಲ. ಈ ಭೂತ ಬಹಳ ಅಶುದ್ಧವಾಗಿದೆ.
ಲೋಭವೂ ಸಹ ಮನುಷ್ಯರಿಂದ ಬಹಳ ಪಾಪ ಮಾಡಿಸುತ್ತದೆ. ಹೇಗೆ ಕಾಮವನ್ನು ಬಿಡುವುದು ಪರಿಶ್ರಮವೋ ಹಾಗೆಯೇ ಲೋಭವನ್ನು ಬಿಡುವುದು ಸಹ ಪರಿಶ್ರಮವಾಗಿದೆ. ಲೋಭದ ಭೂತವೇನು ಕಡಿಮೆ ಇಲ್ಲ. ಮೋಹವನ್ನು ಬಿಡುವುದು ಕಾಮವನ್ನು ಬಿಡುವಷ್ಟು ಪರಿಶ್ರಮವಾಗುತ್ತದೆ. ಆದ್ದರಿಂದ ಬಿಡುವುದೇ ಇಲ್ಲ. ಬಹಳ ಸಮಯದಿಂದ ತಂದೆಯು ತಿಳಿಸುತ್ತಲೇ ಬಂದಿದ್ದಾರೆ. ಆದರೂ ಸಹ ಮೋಹದ ದಾರವು ಜೋಡಣೆಯಾಗಿಯೇ ಇರುತ್ತದೆ. ಕ್ರೋಧವೂ ಸಹ ಬಹಳ ಪರಿಶ್ರಮದಿಂದ ಬಿಟ್ಟು ಹೋಗುತ್ತದೆ. ಮಕ್ಕಳ ಮೇಲೆ ಕ್ರೋಧವು ಬರುತ್ತದೆ ಎಂದು ಹೇಳುತ್ತಾರೆ. ಕ್ರೋಧದ ಹೆಸರೇ ಹೇಳುತ್ತಾರಲ್ಲವೇ, ಯಾವುದೇ ಭೂತವು ಬರಬಾರದು, ಆ ಭೂತಗಳ ಮೇಲೆ ವಿಜಯಿಯಾಗಬೇಕು. ತಂದೆಯು ತಿಳಿಸುತ್ತಾರೆ, ಎಲ್ಲಿಯವರೆಗೂ ನಾನು ಇರುತ್ತೇನೆ ಅಲ್ಲಿಯವರೆಗೂ ನೀವು ಪುರುಷಾರ್ಥ ಮಾಡುತ್ತಿರಬೇಕು. ತಂದೆಯು ಎಷ್ಟು ವರ್ಷಗಳಿರುತ್ತಾರೆ? ತಂದೆಯು ಇಷ್ಟೊಂದು ವರ್ಷಗಳಿಂದ ತಿಳಿಸುತ್ತಿದ್ದಾರೆ ಅಂದ ಮೇಲೆ ಸಮಯವನ್ನು ಚೆನ್ನಾಗಿಯೇ ಕೊಡುತ್ತಾರೆ. ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ. 7 ದಿನಗಳಲ್ಲಿ ಪೂರ್ಣ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಆದರೆ ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದರಲ್ಲಿ ತಡವಾಗುತ್ತದೆ. ಇದೇ ಕಷ್ಟದಾಯಕವಾಗಿದೆ. ಅದಕ್ಕಾಗಿ ತಂದೆಯು ಸಮಯವನ್ನು ಕೊಡುತ್ತಾರೆ. ಮಾಯೆಯ ಹೋರಾಟವು ಬಹಳ ನಡೆಯುತ್ತದೆ, ಒಮ್ಮೆಲೆ ಮರೆಸಿಬಿಡುತ್ತದೆ. ಇಲ್ಲಿ ಕುಳಿತುಕೊಂಡಾಗ ಪೂರ್ಣ ಸಮಯ ನೆನಪಿನಲ್ಲಿರುತ್ತೀರಾ? ಬುದ್ಧಿಯು ಬಹಳ ಕಡೆ ಹೊರಟು ಹೋಗುತ್ತದೆ. ಆದ್ದರಿಂದ ಸಮಯ ಕೊಡಬೇಕಾಗುತ್ತದೆ. ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ. ವಿದ್ಯೆಯು ಬಹಳ ಸಹಜವಾಗಿದೆ. ಮಕ್ಕಳು ಬುದ್ಧಿವಂತರಾಗಿದ್ದಾರೆ. ಈ 84 ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎನ್ನುವುದನ್ನು 7 ದಿನಗಳಲ್ಲಿ ಪೂರ್ಣ ಜ್ಞಾನವನ್ನು ಅರಿತುಕೊಳ್ಳುತ್ತಾರೆ. ಪವಿತ್ರವಾಗುವುದರಲ್ಲಿ ಪರಿಶ್ರಮವಿದೆ. ಇದರಲ್ಲಿಯೇ ಹೊಡೆದಾಟಗಳಾಗುತ್ತವೆ. ಈ ಜ್ಞಾನವನ್ನು ತಿಳಿದಾಗ ನಾವು ಈ ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಿಂದನೆ ಮಾಡುತ್ತಿದ್ದೆವು. ಆದರೆ ಈ ಮಾತು ಸರಿಯಾಗಿದೆ. ಏಕೆಂದರೆ ಎಲ್ಲಿಯವರೆಗೂ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೂ ಪವಿತ್ರರಾಗಲು ಹೇಗೆ ಸಾಧ್ಯ? ವಿಕಾರಿ ದೃಷ್ಟಿಯಿಂದ ನಿರ್ವಿಕಾರಿ ದೃಷ್ಟಿಯಾಗಲು ಹೇಗೆ ಸಾಧ್ಯ ಎಂದು ಅರಿತುಕೊಳ್ಳುತ್ತಾರೆ. ಈ ಯುಕ್ತಿಯು ಬಹಳ ಚೆನ್ನಾಗಿದೆ. ನಾವು ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾದೆವು. ನಿರ್ವಿಕಾರಿ ದೃಷ್ಟಿ ಮಾಡಿಕೊಳ್ಳುವುದರಲ್ಲಿ ಬಹಳ ಸಹಯೋಗ ಸಿಗುತ್ತದೆ. ಬ್ರಹ್ಮನ ಕರ್ತವ್ಯವೂ ಇದೆಯಲ್ಲವೇ? ಬ್ರಹ್ಮರವರ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಅಥವಾ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು ಕರ್ತವ್ಯವಾಗಿದೆ. ತಂದೆಯು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಅಂದ ಮೇಲೆ ತಿಳಿಸಲು ಎಷ್ಟು ಶ್ರಮ ಪಡಬೇಕು? ತಂದೆಯ ಪರಿಚಯ ಕೊಡುವುದಕ್ಕಾಗಿಯೇ ಸೇವಾ ಕೇಂದ್ರಗಳನ್ನು ತೆರೆಯಲಾಗುತ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು. ಭಗವಂತನು ನಿರಾಕಾರನಾಗಿದ್ದಾರೆ, ಕೃಷ್ಣನು ದೇಹಧಾರಿಯಾಗಿದ್ದಾನೆ. ಅಂದ ಮೇಲೆ ಕೃಷ್ಣನಿಗೆ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ, ಆದರೆ ಭಗವಂತನ ಪರಿಚಯವೇ ಇಲ್ಲ. ನೀವು ಎಷ್ಟೊಂದು ತಿಳಿಸುತ್ತೀರಿ, ಆದರೂ ತಿಳಿದುಕೊಳ್ಳುವುದಿಲ್ಲ. ದೇಹಧಾರಿಗಳು ಅವಶ್ಯಕವಾಗಿ ಪುನರ್ಜನ್ಮದಲ್ಲಿ ಬರುತ್ತಾರೆ. ಆದ್ದರಿಂದ ಈಗ ಅವರಿಂದ ಆಸ್ತಿಯು ಸಿಗಲು ಸಾಧ್ಯವಿಲ್ಲ. ಆತ್ಮಗಳಿಗೆ ಒಬ್ಬ ಪರಮಪಿತ ಪರಮಾತ್ಮನಿಂದ ಆಸ್ತಿಯು ಸಿಗುವುದು. ಮನುಷ್ಯರು ಮನುಷ್ಯರಿಗೆ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ. ಈ ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತೀರಿ. ಆ ತಂದೆಯನ್ನು ಪಡೆಯಲು ನೀವು ಎಷ್ಟೊಂದು ಅಲೆದಾಡುತ್ತಿದ್ದೀರಿ. ಪ್ರಾರಂಭದಲ್ಲಿ ಒಬ್ಬ ಶಿವನ ಪೂಜೆಯನ್ನು ಮಾಡುತ್ತಿದ್ದಿರಿ, ಬೇರೆ ಎಲ್ಲಿಯೂ ಹೋಗುತ್ತಿರಲಿಲ್ಲ. ಅದು ಅವ್ಯಭಿಚಾರಿ ಭಕ್ತಿಯಾಗಿದೆ. ದೇವತೆಗಳ ಮಂದಿರಗಳು ಇರಲಿಲ್ಲ. ಈಗಂತೂ ಅನೇಕ ಚಿತ್ರಗಳಿವೆ, ಅನೇಕ ಮಂದಿರಗಳನ್ನು ಕಟ್ಟಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ. ನಿಮಗೂ ಗೊತ್ತಿದೆ, ಶಾಸ್ತ್ರಗಳಲ್ಲಿ ಯಾವ ಗತಿ ಸದ್ಗತಿಯ ಮಾರ್ಗವಿಲ್ಲ. ಮಾರ್ಗವನ್ನು ಒಬ್ಬ ತಂದೆ ಮಾತ್ರ ತಿಳಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರಗಳನ್ನು ಕಟ್ಟುತ್ತಾರೆ. ವಾಸ್ತವದಲ್ಲಿ ದೇವಿ ದೇವತೆಗಳ ಮಂದಿರಗಳು ಮಾತ್ರ ಇರುತ್ತವೆ. ಅವು ಸತ್ಯಯುಗದಲ್ಲಿರುತ್ತವೆ. ಬೇರೆ ಯಾವುದೇ ಮನುಷ್ಯರ ಮಂದಿರವಾಗುವುದಿಲ್ಲ.
ಏಕೆಂದರೆ ಮನುಷ್ಯರು ಪತೀತವಾಗಿದ್ದಾರೆ. ಪತೀತ ಮನುಷ್ಯರು ಪಾವನ ದೇವತೆಗಳಿಗೆ ಪೂಜೆ ಮಾಡುತ್ತಾರೆ. ಅವರು ಮನುಷ್ಯರೇ ನಿಜ, ಆದರೆ ಅವರಲ್ಲಿ ದೈವಿ ಗುಣಗಳಿರುತ್ತವೆ. ಯಾರಲ್ಲಿ ದೈವಿ ಗುಣಗಳಿಲ್ಲವೋ ಅವರು ದೇವತೆಗಳ ಪೂಜೆ ಮಾಡುತ್ತಾರೆ. ನೀವೇ ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿಗಳಾಗಿದ್ದೀರಿ. ಮನುಷ್ಯರ ಭಕ್ತಿ ಅಂದರೆ ಈ ಪಂಚತತ್ವಗಳ ಪೂಜೆ ಮಾಡುವುದಾಗಿದೆ. ಶರೀರವು ಪಂಚತತ್ವಗಳಿಂದಾಗಿದೆ. ಈಗ ಮಕ್ಕಳು ಮುಕ್ತಿಧಾಮಕ್ಕೆ ಹೋಗಬೇಕು. ಅದಕ್ಕಾಗಿಯೇ ಇಷ್ಟೊಂದು ಭಕ್ತಿ ಮಾಡಿದ್ದೀರಿ. ಈಗ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನೀವು ಸತ್ಯಯುಗದಲ್ಲಿ ಹೊರಟು ಹೋಗುತ್ತೀರಿ. ತಂದೆಯು ಪತೀತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ. ಪಾವನ ಪ್ರಪಂಚ ಇರುವುದೇ ಎರಡು ಪ್ರಕಾರವಾಗಿ, ಒಂದು ಮುಕ್ತಿ ಮತ್ತಿನ್ನೊಂದು ಜೀವನ್ ಮುಕ್ತಿ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬರುತ್ತೇನೆ. ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದುಃಖವನ್ನು ಪಡೆಯುತ್ತೀರಿ. ಗೀತೆಯೂ ಇದೆಯಲ್ಲವೇ, 4 ಕಡೆ ಸುತ್ತಿದೆವು ಆದರೂ ದೂರ ಉಳಿದೆವು. ಯಾರಿಂದ ದೂರ ಉಳಿದಿರಿ? ತಂದೆಯಿಂದ. ತಂದೆಯನ್ನು ಹುಡುಕುವುದಕ್ಕಾಗಿಯೇ ಪ್ರತಿ ಜನ್ಮದಲ್ಲಿ ಸುತ್ತಿದಿರಿ, ಆದರೆ ತಂದೆಯಿಂದ ಬಹಳ ದೂರವೇ ಉಳಿದಿರಿ. ಆದ್ದರಿಂದ ಹೇ ಪತೀತ ಪಾವನ, ಬನ್ನಿ, ಬಂದು ಪಾವನ ಮಾಡಿ ಎಂದು ಕರೆದಿರಿ. ತಂದೆಯ ವಿನಃ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಈ ಆಟವೇ 5000 ವರ್ಷಗಳದ್ದಾಗಿದೆ. ನಾಟಕದ ಅನುಸಾರ ಪ್ರತಿಯೊಬ್ಬರೂ ಪುರುಷಾರ್ಥ ಮಾಡುತ್ತಾರೆ. ಯಾರು ಕಲ್ಪದ ಹಿಂದೆ ಯಾವ ರೀತಿ ಮಾಡಿದ್ದರೋ ಅದೇ ರೀತಿ ಮಾಡುತ್ತಿದ್ದೀರಿ. ಅದರ ಅನುಸಾರವೇ ರಾಜಧಾನಿ ಸ್ಥಾಪನೆಯಾಗುತ್ತದೆ. ಎಲ್ಲರೂ ಒಂದೇ ರೀತಿ ಓದುವುದಿಲ್ಲ. ಇದು ಪಾಠಶಾಲೆ ಆಗಿದೆಯಲ್ಲವೇ, ರಾಜಯೋಗದ ವಿದ್ಯೆಯಾಗಿದೆ. ಯಾರು ದೇವಿ ದೇವತಾ ಧರ್ಮದವರಾಗಿದ್ದೀರೋ ಅವರೇ ಹಿಂತಿರುಗಿ ಬರುತ್ತಾರೆ. ಮೂಲವತನದಲ್ಲಿರುವ ಸಂಖ್ಯೆಯು ನಿಖರವಾಗಿರುವುದು, ಹೆಚ್ಚು ಕಡಿಮೆ ಇರುವುದಿಲ್ಲ. ನಾಟಕದಲ್ಲಿ ಪಾತ್ರಧಾರಿಗಳು ಅಂದಾಜು ಸಂಪೂರ್ಣ ಸರಿಯಾಗಿರುತ್ತದೆ, ಆದರೆ ಅರಿತುಕೊಂಡಿಲ್ಲ. ಆತ್ಮಗಳ ಸಂಖ್ಯೆ ನಿಖರವಾಗಿದೆ. ಪುನಃ ಬಂದು ಪಾತ್ರವನ್ನು ಮಾಡುತ್ತಾರೆ. ಪುನಃ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ಈಗ ಯಾರಾದರೂ ಎಣಿಕೆ ಮಾಡುವುದಾದರೆ ಮಾಡಬಹುದು. ಈಗ ತಂದೆಯು ನಿಮಗೆ ಅತ್ಯಂತ ಗುಹ್ಯ ವಿಚಾರಗಳನ್ನು ತಿಳಿಸುತ್ತಾರೆ. ಮೊದಲಿನ ಮತ್ತು ಈಗಿನ ತಿಳುವಳಿಕೆಯಲ್ಲಿ ಎಷ್ಟೊಂದು ಅಂತರವಿದೆ. ವಿದ್ಯೆಯಲ್ಲಿ ಸಮಯ ಹಿಡಿಯುತ್ತದೆ. ಬಹುಬೇಗನೆ ಯಾರು IAS ICS ಮಾಡಿಬಿಡುವುದಿಲ್ಲ. ನಂಬರ್ ವಾರ್ ವಿದ್ಯೆ ಇರುತ್ತದೆ. ಮನುಷ್ಯರ ಬುದ್ಧಿಯಲ್ಲಿ ಎಷ್ಟು ಸಹಜವಾಗಿ ತಿಳಿಯಲೆಂದು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ದಿನ ಪ್ರತಿದಿನ ಹೊಸ ಹೊಸ ಮಾತುಗಳನ್ನೇ ತಿಳಿಸುತ್ತಾರೆ. ಈಗ ತಂದೆಯು ಹೇಳುತ್ತಾರೆ, ನಾನು ಪತೀತ ಪಾವನ ತಂದೆಯನ್ನು ಕರೆದಿರಿ. ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ಈಗ ಪಾವನರಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿರಿ. ಈಗ ನೀವು ಸತೋಪ್ರಧಾನರಾಗುತ್ತೀರಿ. ಪುನಃ ನೀವಿಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸಬೇಕು. ತಂದೆಯು ತಿಳಿಸುತ್ತಾರೆ, ಆತ್ಮವು ಪತಿತವಾಗಿರುವ ಕಾರಣ ಪಾವನರಾಗಲು ಪತೀತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ. ಎಷ್ಟೊಂದು ವಿಚಿತ್ರವಾಗಿದೆ. ಇಷ್ಟೊಂದು ಸೂಕ್ಷ್ಮ ಆತ್ಮವು ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಆತ್ಮವನ್ನು ನೋಡುವುದಿಲ್ಲ. ನಾವು ಪರಮಾತ್ಮನ ಸಾಕ್ಷಾತ್ಕಾರ ನೋಡಬೇಕೆಂದು ಹೇಳುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಇಷ್ಟು ಸೂಕ್ಷ್ಮ ಬಿಂದುವಿನ ಸಾಕ್ಷಾತ್ಕಾರವನ್ನೇನು ನೋಡುತ್ತೀರಿ? ನೀವು ತಿಳಿದುಕೊಳ್ಳಬಹುದೇ ಹೊರತು ನೋಡಲು ಸಾಧ್ಯವಿಲ್ಲ. ಆತ್ಮಕ್ಕೆ ಇವೆಲ್ಲ ಕರ್ಮೇಂದ್ರಿಯಗಳು ಪಾತ್ರ ಮಾಡಲು ಸಿಕ್ಕಿದೆ. ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಎಷ್ಟು ವಿಚಿತ್ರವಾಗಿದೆ. ಆತ್ಮವೆಂದು ಸವಿಯುವುದಿಲ್ಲ. ಇದು ಅವಿನಾಶಿ ನಾಟಕವಾಗಿದೆ. ಇದು ಮಾಡಲ್ಪಟ್ಟದಾಗಿದೆ. ಯಾವಾಗ ಮಾಡಲ್ಪಟ್ಟಿತು ಎನ್ನುವುದನ್ನು ಕೇಳಲು ಸಾಧ್ಯವಿಲ್ಲ. ಇದಕ್ಕೆ ಅನಾದಿ ಎಂದು ಹೇಳುತ್ತಾರೆ. ಮನುಷ್ಯರನ್ನು ಕೇಳಿ, ರಾವಣನನ್ನು ಯಾವಾಗಿನಿಂದ ಸುಡುತ್ತಾ ಬಂದಿರಿ? ಶಾಸ್ತ್ರಗಳನ್ನು ಯಾವಾಗಿನಿಂದ ಓದುತ್ತಾ ಬಂದಿರಿ?
ಇದು ಅನಾದಿಯಾಗಿದೆ, ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ತಬ್ಬಿಬಾಗಿದ್ದಾರಲ್ಲವೇ, ತಂದೆಯು ಬಂದು ತಿಳಿಸುತ್ತಾರೆ. ಚಾಚೂ ತಪ್ಪದೆ ಮಕ್ಕಳಿಗೂ ಓದಿಸುತ್ತಾರೆ. ನಿಮಗೆ ಗೊತ್ತಿದೆ, ನಾವು ಸಂಪೂರ್ಣ ತಿಳುವಳಿಕೆಹೀನರಾಗಿದ್ದೆವು. ಈಗ ಬೇಹದ್ದಿನ ಅರಿವು ಬಂದಿದೆ. ಅದು ಸೀಮಿತ ವಿದ್ಯೆಯಾಗಿದೆ, ಇದು ಬೇಹದ್ದಿನ ವಿದ್ಯೆಯಾಗಿದೆ. ಅರ್ಧ ಕಲ್ಪ ದಿನ, ಇನ್ನರ್ಧ ಕಲ್ಪ ರಾತ್ರಿ. 21 ಜನ್ಮಗಳು ನೀವು ಅಂಶ ಮಾತ್ರವೂ ದುಃಖವನ್ನು ಪಡೆಯುವುದಿಲ್ಲ. ಹೇಳುತ್ತಾರಲ್ಲವೇ, ಯಾರೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ. ಮೂಲ ಮಾತು ಪವಿತ್ರತೆಯಾಗಿದೆ. ನಡವಳಿಕೆಯೂ ಚೆನ್ನಾಗಿರಬೇಕಲ್ಲವೇ. ಮಕ್ಕಳಿಗೆ ಪ್ರತಿಯೊಂದು ಮಾತನ್ನು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ. ಲಾಭ ಮತ್ತು ನಷ್ಟವಾಗುತ್ತದೆಯಲ್ಲವೇ. ಈಗಂತೂ ಲಾಭದ ಮಾತಿಲ್ಲ, ಈಗ ನಷ್ಟವೇ ನಷ್ಟವಾಯಿತು. ವಿನಾಶದ ಸಮಯವು ಬರುತ್ತಿದೆ. ಈ ಸಮಯದಲ್ಲಿ ಏನೇನು ಆಗುತ್ತದೆ ಎಂದು ನೋಡಿ. ಮಳೆಯಾಗದಿದ್ದರೆ ದವಸ ಧಾನ್ಯಗಳಿಗೆ ಬಹಳ ಬೇಡಿಕೆಯಾಗಿ ಬಿಡುತ್ತದೆ. 3 ವರ್ಷಗಳ ನಂತರ ಸಾಕಷ್ಟು ದವಸ ಧಾನ್ಯವಿರುವುದೆಂದು ಹೇಳಿದರೂ ಸಹ ದವಸ ಧಾನ್ಯಗಳನ್ನು ಹೊರಗಿನಿಂದ ತರಿಸಿಕೊಳ್ಳುತ್ತಿದ್ದಾರೆ. ಇಂತಹ ಸಮಯವು ಬರುತ್ತದೆ, ಒಂದು ಕಾಳು ಸಹ ಸಿಗುವುದಿಲ್ಲ. ಇಷ್ಟೊಂದು ಆಪತ್ತುಗಳು ಬರುವುದಿದೆ. ಈಶ್ವರೀಯ ಆಪತ್ತುಗಳೆಂದು ಹೇಳುತ್ತಾರೆ. ಮಳೆ ಬರದಿದ್ದರೆ ಅವಶ್ಯಕವಾಗಿ ಬರಗಾಲ ಉಂಟಾಗುತ್ತದೆ. ಎಲ್ಲ ತತ್ವಗಳು ಏರುಪೇರಾಗುತ್ತದೆ. ಬಹಳಷ್ಟು ಜಾಗಗಳಲ್ಲಿ ಮಳೆ ಎಷ್ಟು ನಷ್ಟವುಂಟು ಮಾಡುತ್ತದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ತಂದೆಯು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ. ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ. ಪುನಃ ನಿಮ್ಮನ್ನು ನರನಿಂದ ನಾರಾಯಣ ಮಾಡುತ್ತಿದ್ದಾರೆ. ಈ ಬೇಹದ್ದಿನ ಪಾಠವನ್ನು ಬೇಹದ್ದಿನ ತಂದೆಯೇ ಓದಿಸುತ್ತಿದ್ದಾರೆ. ಯಾರು ಹೀಗೆ ಓದುವರೋ ಅವರು ಅಂತಹ ಪದವಿಯನ್ನು ಪಡೆಯುವರು. ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ. ಕಡಿಮೆ ಪುರುಷಾರ್ಥ ಮಾಡಿದರೆ ಕಡಿಮೆ ಪದವಿ ಪಡೆಯುತ್ತಾರೆ. ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೆ ಓದಿಸುತ್ತಾರಲ್ಲವೇ. ಯಾವಾಗ ಬೇರೆಯವರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆಯೋ ಆಗ ಇವರು ಚೆನ್ನಾಗಿ ಓದಿಸುತ್ತಾರೆ ಮತ್ತು ಓದಿಸುತ್ತಾರೆಂದು ಹೇಳುತ್ತಾರೆ. ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ. ತಲೆಯ ಮೇಲೆ ಪಾಪದ ಹೊರೆ ಬಹಳ ಇದೆ. ನನ್ನನ್ನು ನೆನಪು ಮಾಡುವುದರಿಂದ ಅದು ಭಸ್ಮವಾಗುತ್ತದೆ. ಇದು ಆತ್ಮೀಯ ಯಾತ್ರೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಶಿವ ತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಿರಿ. ಅವರಿಗೂ ಹಕ್ಕಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕೆಂದು ತಿಳಿಯುವುದಿಲ್ಲ. ಶಿವ ತಂದೆಯನ್ನು ಮಾತ್ರ ನೆನಪು ಮಾಡುತ್ತಾರೆ. ಪರಿಶ್ರಮ ಪಡುವುದರಿಂದ ಅವರ ಕಲ್ಯಾಣವೂ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ನರನಿಂದ ನಾರಾಯಣರಾಗುವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಪಾಠವನ್ನು ಓದಿ ಅನ್ಯರಿಗೂ ಓದಿಸಬೇಕು. ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕು. 2. ಲೋಭ ಮೋಹದ ದಾರಗಳನ್ನು ತೆಗೆಯಲು ಶ್ರಮ ಪಡಬೇಕು. ಯಾವುದೇ ಭೂತ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗದಂತೆ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ವರದಾನ: ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಿಂದ ಅನ್ಯರಿಗೂ ಸಹ ಭಾಗ್ಯ ಮಾಡುವಂತಹ ಸುಂದರ ಅದೃಷ್ಟಶಾಲಿ ಭವ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ತಮ್ಮ ಭಿನ್ನ ಭಿನ್ನ ಭಾಗ್ಯವನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಇದೇ ಗೀತೆ ಹಾಡುತ್ತೀರಿ. ವಾಹ್, ನನ್ನ ಶ್ರೇಷ್ಠ ಭಾಗ್ಯ. ಯಾರು ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಲ್ಲಿರುತ್ತಾರೆ ಅವರೇ ಅನ್ಯರನ್ನು ಭಾಗ್ಯವಾನ್ ಮಾಡಲು ಸಾಧ್ಯ. ಬ್ರಾಹ್ಮಣರು ಎಂದರೇನೆ ಸದಾ ಭಾಗ್ಯವಾನ್, ಸದಾ ಅದೃಷ್ಟಶಾಲಿಗಳು. ಬ್ರಾಹ್ಮಣ ಆತ್ಮರ ಖುಷಿ ಕಡಿಮೆ ಮಾಡಲು ಯಾರಿಗೂ ಧೈರ್ಯವಿರಲು ಸಾಧ್ಯವಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಖುಷಿಯನ್ನು ಕಳೆದುಕೊಳ್ಳುವುದು ಅಸಂಭವವಾಗಿದೆ. ಬಲೆ ಶರೀರ ಹೋದರೂ ಸಹ ಖುಷಿ ಹೋಗಲು ಸಾಧ್ಯವಿಲ್ಲ. ಸ್ಲೋಗನ್: ಮಾಯೆಯ ಉಯ್ಯಾಲೆಯನ್ನು ಬಿಟ್ಟು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ
ಸದಾ ತೂಗಾಡುತ್ತಿರಿ. ಓಂ ಶಾಂತಿ.